ಹಲೋ, ಯಾರು ನೀವು? ನಿಮ್ ಫ್ಯಾಮಿಲಿಗೂ ಏನ್ ತಲೆಗಿಲೆ ಕೆಟ್ಟಾಯ್ತಾ ಅಂತ ನಾನು ಕೇಳ್ತಿರೋದು. ನಿನ್ನ ತಲೆ ಕೆಟ್ಟೈತೆ, ಫೋನ್ ಮಾಡ್ಬಿಟ್ಟು ಕೇಳ್ತಿರೋರಿಗೆ. ಬಂದ್ರೆ ಚೆನ್ನಾಗಿರೋ ಹೇಳ್ತಾ ಇದೀನಿ ಕೇಳಿ. ಮನೆ ಹತ್ರ ಬಂದ್ರೆ ಆಯ್ತಾ ಆಕಾಶ ಭೂಮಿ ಒಂದು ಮಾಡ್ಬಿಡ್ತೀನಿ ಆಮೇಲೆ. ಅಯ್ಯೋ, ನೀನ್ ಒಂದಾಗಪ್ಪ ಫಸ್ಟ್ ಆಕಾಶ ಭೂಮಿಗೆ. ಏನ್ ಮುಟ್ಕೊಂಡಿಡು ಫೋನ. ಹಲೋ. ಹಲೋ ಹಾಂ ಹೇಳಿ. ಮೇಡಮ್ ನಮಸ್ತೆ. ಹಾಂ ಹೇಳಿ. ಮೇಡಮ್ ನಾನು ರಾಜೇಶ್ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಹಾಂ ಹೇಳಿ ಸರ್. ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಆಹಾರ ಮೇಳದಲ್ಲಿ ಮೀಟ್ ಆಗಿದ್ವಿ. ಹಾಂ 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 ಸರ್. ಹಾಂ ಹೇಳಿ ಸರ್. ಪುಷ್ಪ ಅವ್ರ ತಾನೇ ಇದು? ಹಾಂ ಸರ್. ಹಾಂ ಸರ್, ಹೌದು ಹೌದು. ಹೇಗಿದ್ದೀರಾ? ಅದೇ ದಸರಾ ಆಹಾರ ಮೇಳದಲ್ಲಿ ಹೌದು, ಇದ್ವಲ್ಲ ಮಾಡಿದ. ಓ ಓಕೆ ಓಕೆ ಹೇಳಿ ಸರ್. ಓಕೆ ಓಕೆ ಹೇಳಿ ಸರ್, ಹೇಳಿ ಸರ್. ಹೇಗಿದ್ದೀರಾ? ಮತ್ತೆ ಆರಾಮಿದ್ದೀರಾ ಸರ್ ನೀವು? ಆರಾಮಿದ್ದೀನಿ. ಹಾಂ ಸರ್. ನೀವು ಹೇಗಿದ್ದೀರಾ? ಹಾಂ ಸರ್, ಫೈನ್, ಚೆನ್ನಾಗಿದ್ದೀನಿ ಸರ್. ಮೇಡಮ್ ಏನಂದರೆ, ಒಂದು ಟಿ ವಿ ಚಾನಲಿಂದ ನಂಗೊಂದು ಕಾಲ್ ಬಂದಿತ್ತು. ಹಾಂ ಸರ್. ಒಂದು ಅಡುಗೆ ಕಾರ್ಯಕ್ರಮಕ್ಕೆ ನೀವು ಗೆಸ್ಟ್ ಆಗಿ ಹೋಗೋಕ್ಕಾಗತ್ತಾ? ಅಡುಗೆ ಕಾರ್ಯಕ್ರಮಕ್ಕ ಸರ್? ಹೌದು. ಎಲ್ಲಿ ಸರ್ ಅದು? ಬ್ಯಾಂಗ್ಳೂರಲ್ಲಿರುತ್ತೆ ಶೂಟು. ಹಾಂ ಸರ್. ಹಾಂ ಸರ್. ಅವತ್ತೇ ಹೋಗಿ ಅವತ್ತೇ ಬರೋದು. ಹಾಂ ಸರ್, ಹೌದಾ? ಅಂದ್ರೆ ಏನಾದ್ರು ಅದು ಅಡುಗೆದು ಏನಾದ್ರು ಏನು ಹೇಳಿದ್ದಾರೆ? ಯಾವ ಥರ, ವೆಜ್ ನಾನ್ ವೆಜ್ ಅಥವಾ ಯಾವ ಥರ? ಅದು ನನ್ಗದು ಪ್ರೊಸೀಜರ್ ಹೇಗೆ, ಮತ್ತೆ ಅದ್ರದ್ದು ಇದೇನು ಬೇಕು, ಅದ್ರದ್ದು ಡೀಟೇಲ್ಸ್ ಕ್ಲಿಯರ್ ಆಗಿ ಗೊತ್ತಾದ್ರೆ ನೋಡಿ. ಓಕೆ, ನಾನ್ ವೆಜ್ ಮಾಡಬೇಕು. ಹಾಂ ಸರ್. ಜೊತೆಗೆ ಸ್ವಲ್ಪ ಕಾಸ್ಟ್ಯೂಮು ನೀವೇ ತಗೊಂಡೋಗ್ಬೇಕಾಗತ್ತೆ. ಕಾಸ್ಟ್ಯೂಮ್ಸ್? ಹಾಂ ಹಾಂ ಹಾಂ. ಓಕೆ ಸರ್, ಸರಿ ಹೇಳಿ ಸರ್. ಮತ್ತೆ ಅದು ನಾನ್ ವೆಜ್ ಅಡುಗೆಗೆ ಅದೆಲ್ಲ ನಾವೇ ತಗೊಂಡೋಗ್ಬೇಕು, ಅಡುಗೆ ಮಾಡೋದು ನಾನು? ಇಲ್ಲ, ಬರೀ ನೀವು ರೆಸಿಪಿ ಅದೆಲ್ಲ ಅವ್ರು ಕೊಡ್ತಾರಲ್ಲ. ರೆಸಿಪಿ ನಮ್ದು ಏನಿದೆ ಅದೆಲ್ಲ ಅವ್ರಲ್ಲಿ ಅಲ್ಲಿ ಇರುತ್ತೆ ಅಲ್ಲಿ. ಹೌದು. ಓಕೆ ಸರ್. ಓಕೆ ಓಕೆ. ಜಸ್ಟ್ ನೀವು ಹೋಗಿ ಬೆಂಕಿ ಹಚ್ಚಿದ್ರೆ ಸಾಕು. ಹಾಂ ಸರ್. ಹಾಂ ಸರ್. ಕಾಸ್ಟ್ಯೂಮು, ಒಡವೆಗಳು, ಆಮೇಲೆ ರೆಸಿಪಿ ನಿಮ್ಮದು. ರೆಸಿಪಿ ನಮ್ದು ನಾವು ಯಾವುದಾದ್ರೂ ಮಾಡ್ಬೋದಾ? ಇಲ್ಲ, ಅವರೊಂದು ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ. ಹಾಂ ಓಕೆ ಸರ್. ಓಕೆ ಓಕೆ. ಈಗ ಭೀಮ್ ಅಮಾವಾಸ್ಯೆ ಸ್ಪೆಷಲ್ಲು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದಾರಂತೆ. ಓಕೆ ಓಕೆ ಸರ್. ಓಕೆ ಓಕೆ. ಅದಕ್ಕೆ ನಿಮ್ಮದು ಯಾವುದ್ರಲ್ಲಿ ಸ್ಪೆಷಲಿಸ್ಟು ಅಂತ ಹೇಳಿದ್ರೆ ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಹಾಂ 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 ಹಾಂ. ಭೀಮ್ ಅಮಾವಾಸ್ಯೆ ಪ್ರಯುಕ್ತ ಅನ್ನೋದಾದ್ರೆ ವೆಜ್ ರೆಸಿಪಿನೇ ನಾವು ಮಾಡಬೇಕಾಗತ್ತೆ ಸರ್. ಇಲ್ಲ, ಇದು ಸ್ವಲ್ಪ ಅಂದರೆ ಭೀಮ್ ಅಮಾವಾಸ್ಯೆ ಆಗಿ 2 ದಿವಸ ಭಾನುವಾರ ಪ್ಲೇ ಮಾಡ್ತಾರೆ, ಅದಕ್ಕೆ ನಾನ್ ವೆಜ್ ಅದು 2 ದಿವಸಕ್ಕ? ಹಾಂ. ಭೀಮ್ ಅಮಾವಾಸ್ಯೆಗೆ ಗಂಡಂಗೆ ಇಷ್ಟ ಆಗೋ ಅಡುಗೆ ಅಂತ. ಹಾಂ ಸರ್. ಹಾಂ ಸರ್. ಬಟ್ ಏನಂತಂದರೆ, ನಿಮ್ಮ ಹತ್ರ ರೆಡ್ ಕಲರು ಮೈಸೂರು ಸಿಲ್ಕ್ ಸ್ಯಾರಿ ಇದೆಯಾ? ಇದೆ ಸರ್, ಇದೆ ಸರ್. ಓಕೆ. ಬಟ್ ಏನಂತಂದ್ರೆ ಯಾವುದನ್ನು ನೀವು ಈ ಫುಲ್ಲು ಜಾತ್ರೆ ಥರದ್ದು ತುಂಬ ಕೆಲವ್ರು ಆಗ್ತಾರೆ ನೋಡಿ, ಆ ಥರದ್ದೇನೋ ಇದು ಮಾಡಬೇಡಿ, ಸ್ವಲ್ಪ ಡಿಸೆಂಟ್ ಆಗಿರಲಿ. ಖಂಡಿತ ಸರ್, ನಮಗೂ ಅದೆಲ್ಲ ಜಾತ್ರೆ ಗೀತ್ರೆ ಎಲ್ಲ ಇಷ್ಟ ಆಗಲ್ಲ ಸರ್, ನಮಗೂ ಡೀಸೆಂಟ್ ಅನ್ನೋದೇ ಇಷ್ಟ ಆಗೋದು. ಬಟ್ ಇಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹಾಂ ಸರ್, ವೆಜ್ಜು ನಾನ್ ವೆಜ್ಜು ಎರಡೂ ಮಿಕ್ಸ್ ಆಗೋ ಟೈಪು ಒಂದು ರೆಸಿಪಿ ಕೊಟ್ಟಿದ್ದಾರೆ. ವೆಜ್ಜು ನಾನ್ ವೆಜ್ ಎರಡೂ ಮಿಕ್ಸ್ ಮಾಡ್ಬಿಟ್ಟು ಮಾಡಬೇಕಾ? ಸರಿ ಸರ್, ಇದನ್ನ ಸ್ವಲ್ಪ ಆಲೋಚನೆ ಮಾಡಬೇಕು, ಹೊಸದಾಗಿ ಏನಾದರೂ ಕಂಡುಹಿಡಿಯಬೇಕು ನಾವು. ಇಲ್ಲ, ಅವರೇ ಕೊಟ್ಟಿದ್ದಾರೆ. ಹಾಂ. ಬಟ್ ನೀವು ಅದನ್ನು ಹೆಂಗೆ ಮಾಡ್ತೀರಾ ಅಂತ ನಿಮ್ಮ ಟ್ಯಾಲೆಂಟ್ ಅದು. ಓಕೆ 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 ಓಕೆ. ನಿಮ್ಗೆ ಉಪ್ಸಾರು ಮಾಡೋಕ್ಕೆ ಬರುತ್ತೆ ಅಲ್ವಾ? ಫೈನ್, ಉಪ್ಸಾರು ಸೂಪರ್ ಮಾಡ್ತೀವಿ ಸರ್. ಜಸ್ಟ್ ಉಪ್ಸಾರು ಮಾಡ್ತೀವಿ, ನಾಟಿ ಕೋಳಿ ಸಾರು ಮಾಡ್ತೀವಿ, ಎಲ್ಲ ವೆರೈಟೀಸ್ ಯಾವ್ದು ಬೇಕು ಎಲ್ಲ ವೆರೈಟೀಸ್ನು ಸಿಗುತ್ತೆ ಸರ್. ಬಟ್ ಇಲ್ಲೇನಾಗುತ್ತೆ ಅಂತಂದರೆ, ಇಲ್ಲಿ ಕೋಳಿ ಕುಯ್ದು ಉಪ್ಸಾರು ಮಾಡಬೇಕು, ಅದೊಂದು ರೆಡಿಯಾಗಿ ಕಾಲ್ ಮಾಡ್ತಾರೆ ಚಾನಲಿಂದ. ಕಾನ್ಸೆಪ್ಟ್ ಎಲ್ಲ ಇದು ಮಾಡ್ಕೊಳ್ಳಿ. ಹಾಂ ಸರ್. ಹಾಂ ಸರ್, ಅದು ನನಗೆ ಒಂದು ವಾಟ್ಸಪ್ ಮಾಡಿ ಸರ್, ನನಗೆ ಅದು ಏನೇನು ಅಂತ ಅದೊಂದು ಪ್ರೊಸೀಜರ್ಸ್ ಏನಿದೆ, ಏನು ಹೇಗೆ ಅದೊಂದು ಡೀಟೇಲ್ಸ್ ಇರುತ್ತಲ್ಲ, ಅದು ನಮ್ಗೊಂದು ವಾಟ್ಸಪ್ ಮಾಡಿದ್ರೆ ನಾವು ರೆಡಿ ಆಗ್ಲಿಕ್ಕೆ ಸರಿ ಹೋಗುತ್ತೆ. ಅದೇ ಅವ್ರ ಕಾನ್ಸೆಪ್ಟ್ ಅದೇನೆ, ಕೋಳಿ ಕುಯ್ದು ಉಪ್ಸಾರು ಮಾಡೋದು. ಖಂಡಿತ ಸರ್, ಮಾಡೋಣ ಸರ್. ಇವಾಗ ನೀವು ದಸರಾದಲ್ಲಿ ಆಹಾರ ಮೇಳದಲ್ಲಿ ಫಸ್ಟ್ ಪ್ಲೇಸ್ ಅಲ್ವಾ ಮೇಡಮ್ ತಗೊಂಡಿದ್ದು ನೀವು? ಹಾಂ ಸರ್. ಹಾಂ ಸರ್. ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು? ಅಲ್ಲಿ ಪಾರ್ಟಿಸಿಪೇಷನ್ ಮಾಡೇ ಇರಲಿಲ್ಲ ಸರ್. ಅದೇ ಏನಾಗಿದೆ ಅಂದ್ರೆ, ನಮ್ಮ ಮೈಸೂರು ಜನ ಹೇಗೆ ಅಂದ್ರೆ ಬೇರೆದಕ್ಕೆಲ್ಲ ಹೊಡೋಗ್ತಿರ್ತಾರೆ. ಅವತ್ತು ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರಿ ನೀವು. ಅವತ್ತು ನಮ್ಮ ಹೋಗಿದ್ದೆ ನಾನು ಒಬ್ಳು. ಅವತ್ತು ಎಷ್ಟು ಇದಾಗಿತ್ತು ಅಂದ್ರೆ,
ಅಲ್ಲಿ ಅಷ್ಟೊಂದು ಜನ ಇದಾರೆ, ಒಬ್ರಾದ್ರೂ ಬಂದು ಒಂದು ಪ್ರೋತ್ಸಾಹ ಕೊಡ್ಲಿಲ್ಲ ಅಲ್ಲಿ ಮಾಡ್ಲಿಕ್ಕೆ. ನಾವು ಏನೋ ಒಂದು ಸುಮಾರು ಜನ ಹೋಗಿರ್ತಾರೆ, ಅದ್ರ ಮಧ್ಯೆ ನಾವು ಒಬ್ರು ಹೋಗಿ ಭಾಗವಹಿಸಿ ಏನೋ ಒಂದು ನಮ್ದು ಇದನ್ನ ಪ್ರೈಸ್ಗಂತ ಹೋಗಿರ್ಲಿಲ್ಲ ಸರ್. ಖಂಡಿತ ಏನೋ ಒಂದು ಇದಿರ್ಲಿ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಮೈಸೂರವ್ರು ಯಾರು ಇರ್ಲಿಲ್ಲ. ಸರಿ ಓಕೆ ಅಂದ್ಬಿಟ್ಟು ಒಬ್ಳನೇ ನಿಂತ್ಕೊಂಡ್ ಮಾಡ್ಬಿಟ್ಟು ಬಂದೆ ಸರ್ ಅಷ್ಟೇ. ಅಲ್ಲ, ನೀವು ಒಬ್ಬರೇ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಫಸ್ಟ್ ಪ್ಲೇಸ್ ಬಂದಿದ್ದಲ್ವಾ? ಹಾ ಸರ್. ಇದನ್ನು ಹೇಳಿ ಸ್ವಲ್ಪ ಅಲ್ಲಿ ಟಿವಿಲಿ. ಬಟ್ ಯಾರು ಬಂದಿರ್ಲಿಲ್ಲ, ಅದೊಂದು ಬೇಜಾರಾಯ್ತು ಅಷ್ಟೇ ಸರ್. ಓಕೆ. ಈ ವರ್ಷನೂ ಬರ್ತೀರಾ ನೀವು? ಖಂಡಿತ ಸರ್, ಇದ್ರೆ ಬರೋಣ ಸರ್. ಅದಕ್ಕೆ ನಾವು ಅನ್ಕೊಂಡು ಈ ಸಲ ಏನಾದ್ರು ಮಾಡಿದ್ರೆ ಹೋಗೋಣ ಅಂತ. ನಾನು ನೋಡಿ, ನಮ್ಗೆ ಲಾಸ್ಟ್ ಟೈಮ್ ಬೇಜಾರಾದ್ರೂ ಕೂಡ ಈ ಸಲ ಅಟ್ಲೀಸ್ಟ್ ಬರ್ತಾರೇನೆ, ಯಾರಾದ್ರೂ ಹೋಗೋಣ ಪಾರ್ಟಿಸಿಪೇಟ್ ಮಾಡಿ ಬರೋಣ ಅನ್ಕೊಂಡಿದ್ವಿ. ಬಟ್ ಯಾರೋ ಈ ಸತಿ ಏನು ಮಾಡ್ಲಿಲ್ಲ. ಆಯ್ತು ಸರ್. ಹಾಗೆ ಅಯ್ಯೋ, ಕಾಲೇ ಕಟ್ ಮಾಡಿಬಿಟ್ಟು ಮತ್ತೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲೇ ರಿಸೀವ್ ಮಾಡ್ತಾಯಿಲ್ಲ. ಸೊ ಇದೇ ಜೋಶಲ್ಲಿ ಮತ್ತೊಬ್ಬರಕ್ಕೆ ಕಾಲ್ ಮಾಡೋಣ ಬನ್ನಿ. ಹಲೋ, ಪುರುಷೋತ್ತಮ ಇಲ್ವಮ್ಮ? ಇದ್ದಾನೆ. ನೀವ್ಯಾರು ಮಾತಾಡೋದು? ಅವ್ರ ಅಮ್ಮ. ನಿಮ್ಮ ಹೆಸರು ಅಮ್ಮ? ಮಂಜುಳಾ ಅಂತ. ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಮಗನ್ಗೆ ಕರೆಕ್ಟ್ ಆಗಿ ಆ ಹೆಸರು ಎಷ್ಟು ಚೆನ್ನಾಗಿ ಇಟ್ಟಿದ್ದೀರಾ ನೋಡಿ. ನೀವು ನಾಮಕರಣ ಖರ್ಚು ಮಾಡಿ ಎಲ್ಲ ಚೆನ್ನಾಗಿ ಇಟ್ಟಿದ್ದೀರಾ ನೋಡಿ ಹೆಸರು. ಆ ಹೆಸರಿಗೆ ತಕ್ಕಂಗೆ ನಡ್ಕೊಳಕ್ ಹೇಳಿ ಫಸ್ಟ್. ಯಾಕೆ? ಪುರುಷರಲ್ಲಿ ಉತ್ತಮ ಪುರುಷೋತ್ತಮ, ಕರೆಕ್ಟಾ? ಕರೆಕ್ಟ್. ನಿಮ್ಮ ಮಗ ಆಡ ಅವತಾರಗಳೇನು ಅಂತ ನೀವ್ ಯಾರು ಹೇಳಿ? ನಾನು ಹೇಳ್ದಷ್ಟು ಕೇಳಿ ಫಸ್ಟ್. ನನ್ನನ್ನೇ ನೀವು ಎಂಕ್ವೈರಿ ಮಾಡಕ್ ಬರ್ಬೇಡಿ ನೀವು. ನೋಡ ಹೆಂಗ್ ಮಾತಾಡ್ತಾ ಇರ್ತಿಲ್ಲ. ಪುರುಷೋತ್ತಮ ಹೆಸರಿಗೆ ಸರಿಯಾಗಿತ್ತ ಹೇಳಿ. ಅವ್ನ ಆಡ ಅವತಾರ ಅಂತ ಅವತಾರ ಆಡ್ತಾವನೆ ಅಂತ ಅವ್ರಲ್ಲಿ. ನೀವ್ ಯಾರು ಹೇಳ್ಬೇಕು? ನೀವು ಸಾಗರ್ ಅಂತ ಹೇಳಿ. ಸಾಗರ್ ಎಲ್ಲಿಂದವ? ಅಲ್ಲ, ನಮ್ ತಂದೆಗೆ ಫೋನ್ ಮಾಡ್ಬಿಟ್ಟು ಈರುಳ್ಳಿ ಕುಯ್ದ್ರೆ ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ, ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ ಅಂತ ಕೇಳಿದ್ರೆ, ಕಣ್ಣಲ್ಲಿ ಬರ್ದೆ ನೆಲ್ ನೀರ್ ಬರುತ್ತೆ ಈರುಳ್ಳಿ ಕುಯ್ದ್ರೆ. ಅವ್ನ ಆತರ ಕೇಳದೇ ಇಲ್ಲ. ನೀವ್ ಯಾರಿಗೋ ಫೋನ್ ಮಾಡಿದೀರಾ ನೀವು? ನೋಡಿ, ಕೊಡೆ, ಈರುಳ್ಳಿ ಕುಯ್ದ್ರೆ ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ, ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ ಅಂತ ತಂದಿಗೆ ಫೋನ್ ಮಾಡ್ತಾನಂತೆ ನಮ್ ಪುರುಷ. ಹಲೋ, ಯಾರು ನೀವು? ನಿಮ್ ಫ್ಯಾಮಿಲಿ ಏನ್ ತಲೆಗಿಲೆ ಕೆಟ್ಟೈತಾ ಅಂತ ನಾನು ಕೇಳ್ತಿರೋದು. ನಿನ್ನ ತಲೆ ಕೆಟ್ಟೈತೆ ಫೋನ್ ಮಾಡ್ಬಿಟ್ಟು ಕೇಳ್ತಿರೋದು. ಹುಚ್ಚ ಬಂದ್ರೆ ಚೆನ್ನಾಗಿರೋರು ಹೇಳ್ತಾ ಇದೀನಿ ಕೇಳಿ. ಮನೆ ಹತ್ರ ಬಂದ್ರೆ ಆಯ್ತಾ, ಆಕಾಶ ಭೂಮಿ ಒಂದು ಮಾಡ್ಬಿಡ್ತೀನಿ ಆಮೇಲೆ. ಅಯ್ಯೋ, ನೀನ್ ಒಂದಾಗಪ್ಪ ಫಸ್ಟ್ ಆಕಾಶ ಭೂಮಿಗೆ ಏನ್ ಮುಟ್ಕೊಂಡಿಡು ಫೋನ. ಸಾಕು, ಅವತಾರ ಆಡ್ಬೇಡ, ಗಂಭೀರದಲ್ಲಿ ಇರುವನು. ನಮ್ ಹುಡ್ಗ ಆತರ ಕೆಲ್ಸನೇ ಮಾಡಲ್ಲ. ನೀನ್ ಯಾರು? ನೀನು ಆರ್.ಜೆ. ಸುನಿಲ್ ಅಂತ ರೀ. ನಮ್ ಹುಡ್ಗ ಆತರ ಕೆಲ್ಸನೇ ಮಾಡಲ್ಲ. ನಿಮ್ಗೆ ಯಾರೋ ಹೊಟ್ಟೆ ಕಿಚ್ಚಿಗೆ ಮಾಡಿದಾರೆ, ನಮಗ್ ಗೊತ್ತಿಲ್ವೇನ್ರಿ? ನಮ್ಗೆ ಅಮ್ಮ ತಾಯಿ ಗೊತ್ತ, ಇದು ಆರ್.ಜೆ. ಸುನಿಲ್ ಅಂತ. ಹೌದಾ? ಸಡನ್ ಅಂತ ಗಾಬರಿ ಆಯ್ತು. RJ Sunil Prank Calls.